ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 45ನೆಯ ಸರ್ಗಕ್ಕೆ ಸ್ವಾಗತ. ಯುದ್ಧವು ಘೋರವಾಗಿ ಮುಂದುವರಿಯುತ್ತಿದೆ. ರಾಕ್ಷಸರು ಹಾಗೂ ವಾನರರು ಪರಸ್ಪರ ದ್ವಂದ್ವ ಯುದ್ಧವನ್ನು ಮಾಡುತ್ತಿರುವಾಗಲೇ ಅಂಗದನು ಇಂದ್ರಜಿತುವಿನ ಮೇಲೆರಗಿ ಇಂದ್ರಜಿತುವಿನ ರಥವನ್ನು, ಸಾರಥಿಯನ್ನು, ಕುದುರೆಗಳನ್ನು ಕೊಂದು ಹಾಕಿ ಆ ರಥವನ್ನು ಮುರಿದು ಹಾಕುತ್ತಾನೆ. ಆಗ ಇಂದ್ರಜಿತುವು ಕೋಪಗೊಂಡು ಅಸಹಾಯಕನಾದಾಗ ಅದೃಶ್ಯನಾಗಿ ಅಂತರ್ಧಾನನಾಗಿಯೇ ಕ್ರೋಧ ಮೂರ್ಛಿತನಾಗಿ ಅದೃಶ್ಯವಾಗಿ ಯಾರ ಕಣ್ಣಿಗೂ ಬೀಳದಂತೆ ಎಲ್ಲರ ಮೇಲೆ ಬಾಣಗಳ ಸುರಿಮಳೆಯನ್ನು ಸುರಿಸುತ್ತಾ, ಹಾಗೆ ಲಕ್ಷ್ಮಣರ ಮೇಲೂ ಅನೇಕ ಸರ್ಪರೂಪಿ ತನ್ನ ಬಾಣಗಳನ್ನು ಬೀಳಿಸುತ್ತಾನೆ. ಈ ರೀತಿಯಾಗಿ ನಾಗಪಾಶದಿಂದ ಲಕ್ಷ್ಮಣರಿಬ್ಬರನ್ನು ಬಂಧಿಸಿ ಅಂದಿನ ಯುದ್ಧದಲ್ಲಿ ಒಂದು ಹಂತದಕ್ಕೆ ಜಯಶಾಲಿಯಾದಂತೆ ಭಾವಿಸಿಕೊಂಡು ಇಂದ್ರಜಿತುವು ಲಂಕೆಗೆ ಮರಳಿ ಹೋಗುತ್ತಾನೆ. ಸತಸ್ಯ ಗತಿ ಮನ್ವಿಚ್ಚನ್ ರಾಜಪುತ್ರ ಪ್ರತಾಪವಾಂ ವಿದೇಶಾತಿ ಬಲೋ ರಾಮೋ ದಶವಾನರಯೋಥಪಾಂ. ಮಹಾಬಲಶಾಲಿ ಪ್ರತಾಪಿಯಾದ ಶ್ರೀರಾಮನು ಇಂದ್ರಜಿತು ಎಲ್ಲಿರುವನೆಂದು ತಿಳಿಯಲು ವಾನರ ಸೇನಾ ನಾಯಕರಿಗೆ ಆಜ್ಞಾಪಿಸಿದನು. ದ್ಯೌಸುಷೇಣಸ್ಯ ದಾಯಾದೌ ನೀಲಂಚ ಪ್ರವಗಾಧಿಪಂ ಅಂಗದಂ ವಾಲಿಪುತ್ರಂಚ ಶರಭಂಚ ತರಸ್ವಿನಂ ದ್ವಿವಿಧಂಚ ಹನುಮಂತಂ ಸಾನುಪ್ರಸ್ಥಂ ಮಹಾಬಲಂ ವೃಷಭಂ ಚರ್ಷಭಸ್ಕಂಧಮಾದಿದೇಶ ಪರಂತಪಃ. ಅವರಲ್ಲಿ ಇಬ್ಬರು ಸುಷೇಣನ ಪುತ್ರರಾಗಿದ್ದರು. ಉಳಿದ 8 ಮಂದಿ ನೀಲ, ವಾಲಿಪುತ್ರ ಅಂಗದ, ವೇಗಶಾಲಿ ಶರಭ, ದ್ವಿವಿಧ ಹನುಮಂತ, ಮಹಾಬಲಿ, ಸಾನುಪ್ರಸ್ಥ, ವೃಷಭ ಹಾಗೂ ಋಷಭ ಸ್ಕಂಧರಾಗಿದ್ದರು. ಪರಂತಪರಾದ ಈ 10 ವಾನರರಿಗೆ ಅವನನ್ನು ಹುಡುಕಲು ತಿಳಿಸಿದನು. ತೇ ಸಂಪ್ರಹೃಷ್ಟಾ ಹರಯೋ ಭೀಮಾನುದ್ಯಮ್ಯಪಾದಪಾಂ ಆಕಾಶಂ ವಿವಿಶುಃ ಸರ್ವೇ ಮಾರ್ಗಮಾಣಾ ದಿಶೋ ದಶ. ಆಗ ಆ ಎಲ್ಲ ವಾನರರು ಭಯಂಕರ ವೃಕ್ಷಗಳನ್ನೆತ್ತಿಕೊಂಡು 10 ದಿಕ್ಕುಗಳಲ್ಲಿಯೂ ಹುಡುಕುತ್ತಾ ಭಾರಿ ಹರ್ಷದಿಂದ ಆಕಾಶ ಮಾರ್ಗದಿಂದ ಹೊರಟರು. ತೇಷಾಂ ವೇಗವತಾಂ ವೇಗಮಿಷುಭಿರ್ವೇಗವತ್ತರೈಃ ಅಸ್ತ್ರವೇತ್ಪರಮಾಸ್ತ್ರಸ್ತು ವಾರಯಾಮಾಸ ರಾವಣಿಃ. ಆದರೆ ಅಸ್ತ್ರವೇತ್ತನಾದ ಇಂದ್ರಜಿತುವು ಅತ್ಯಂತ ವೇಗಶಾಲಿ ಬಾಣಗಳ ಮಳೆಗರೆದು ಉತ್ತಮ ಅಸ್ತ್ರಗಳಿಂದ ಆ ವಾನರರ ವೇಗವನ್ನು ತಡೆದು ಬಿಟ್ಟನು. ಸಂಭೀಮ ವೇಗ ಹರಯೋ ನಾರಾಚೈಕ್ಷತ ವಿಕ್ಷತಾಃ ಅಂಧಕಾರೇಣ ದದೃಶರ್ಮೇಘೈ ಸೂರ್ಯಮಿವಾವೃತಂ. ಬಾಣಗಳಿಂದ ಕ್ಷತವಿಕ್ಷತರಾದರೂ ಆ ಭಯಾನಕ ವೇಗಶಾಲಿ ವಾನರರು ಅಂಧಕಾರಮಯ ಮೋಡಗಳಲ್ಲಿ ಮರೆಯಾದ ಸೂರ್ಯನನ್ನು ನೋಡಲಾಗದಂತೆ ಇಂದ್ರಜಿತುವನ್ನು ಕಾಣದಾದರು. ರಾಮ ಲಕ್ಷ್ಮಣಯೋರೇವ ಸರ್ವದೇಹಭಿಧಃ ಭೃಶಮಾವೇಶಯಾಮಾಸ ರಾವಣೆ ಸಮಿತಿಂಜಯಃ. ಬಳಿಕ ಯುದ್ಧ ವಿಜಯಿ ಇಂದ್ರಜಿತು ಪುನಃ ಶ್ರೀರಾಮ ಲಕ್ಷ್ಮಣರ ಮೇಲೆ ಬಾಣಗಳ ಮಳೆಗರೆದು ಅವರ ಅಂಗಗಳನ್ನು ಗಾಯಗೊಳಿಸಿದನು. ನಿರಂತರ ಶರೀರೌತು ತಾವುಭೌ ರಾಮ ಲಕ್ಷ್ಮಣೋ ವೃದ್ಧೇನೇಂದ್ರಜಿತಾ ವೀರೌ ಪನ್ನಗೈಶ್ಚರತಾಂ ಗತೈಃ. ಕುಪಿತನಾದ ಇಂದ್ರಜಿತು ರಾಮ ಲಕ್ಷ್ಮಣರ ಶರೀರದಲ್ಲಿ ಎಳ್ಳು ಹಾಕಲು ಜಾಗ ಇಲ್ಲದ ಸರ್ಪರೂಪಿ ಬಾಣಗಳನ್ನು ಪ್ರಯೋಗಿಸಿದನು. ಅಂದರೆ ಅಷ್ಟು ದಟ್ಟವಾಗಿ ಅವರ ಶರೀರವನ್ನು ಬಾಣಗಳಿಂದ ಮುಚ್ಚಿಬಿಟ್ಟನು. ತಯೋಕ್ಷತಜ ಮಾರ್ಗೇಣ ಸುಸ್ರಾವರುಧಿರಂ ಬಹು ತಾವುಭೌ ಚ ಪ್ರಕಾಶೇತೆ ಪುಷ್ಪಿತಾವಿವ ಕಿಂಶುಕೌ. ಅವರಿಬ್ಬರ ಶರೀರಕ್ಕೆ ಬಾಣ ತಗುಲಿ ರಕ್ತ ಹರಿಯತೊಡಗಿತು. ಆಗ ಅವರಿಬ್ಬರು ಅರಳಿದ ಹೂವುಗಳುಳ್ಳ ಮುತ್ತುಗದ ಮರಗಳಂತೆ ಪ್ರಕಾಶಿಸುತ್ತಿದ್ದರು. ತತಃ ಪರ್ಯಂತ ರಕ್ತಾಕ್ಷೋ ಭಿನ್ನಾಂಜನ ಚಯೋಪಮಃ ರಾವಣಿರ್ಭ್ರಾತರೌ ವಾಕ್ಯವಂತರ್ಧಾನ ಗತೋ ಬ್ರವೀತ್. ಕೆಂಪಾದ ಕಡೆಗಣ್ಣುಗಳುಳ್ಳ ಇದ್ದಿಲ ರಾಶಿಯಂತೆ ಕಪ್ಪಾದ ಇಂದ್ರಜಿತು ಅಂತರ್ಧಾನನಾಗಿಯೇ ರಾಮಲಕ್ಷ್ಮಣರಲ್ಲಿ ನುಡಿದನು. ಯುಧ್ಯಮಾನಮನಾಲಕ್ಷ್ಯಂ ಶಕ್ರೋ ಪಿತೃದಶೇಶ್ವರಃ ದ್ರಷ್ಟುಮಾಸಾದಿತುಂ ವಾಪಿ ನ ಶಕ್ತಃ ಕಿಂ ಪುನರ್ಯುಮಾಂ. ಯುದ್ಧದಲ್ಲಿ ಅದೃಶ್ಯನಾದಾಗ ನನ್ನನ್ನು ದೇವೇಂದ್ರನು ಸಹ ನೋಡಲಾರನು.
ಹಾಗಿರುವಾಗ ನಿಮ್ಮಿಬ್ಬರ ವಿಷಯದಲ್ಲಿ ಹೇಳುವುದೇನಿದೆ? ಪ್ರಾಪಿತಾವಿಷು ಜಾಲೇನ ಗಾಘವೌ ಕಂಕಪತ್ರಿಣ ರೇಷರೋಷ ಪರೀತಾತ್ಮ ನಯಾಮಿ ಯಮಸಾದನಂ. ರಘುವಂಶೀಯರಾದ ನಿಮ್ಮಿಬ್ಬರನ್ನು ನಾನು ಕಾಗೆಯ ರೆಕ್ಕೆಗಳಿರುವ ಬಾಣಗಳಿಂದ ಮುಚ್ಚಿಬಿಟ್ಟಿರುವೆನು. ರೋಷಗೊಂಡಿರುವ ನಾನು ನಿಮ್ಮನ್ನು ಈಗಲೇ ಯಮಲೋಕಕ್ಕೆ ಅಟ್ಟಿಬಿಡುವೆನು. ಏವ ಮುಕ್ತ್ವಾತು ಧರ್ಮಜ್ಞೌ ಭ್ರಾತರೌ ರಾಮ ಲಕ್ಷ್ಮಣೌ ನಿರ್ವಿಭೇದಶಿತೈರ್ಬಾಣೈ ಪ್ರಜಹರ್ಷನನಾದ ಚ. ಹೀಗೆ ಹೇಳಿ ಅವನು ಧರ್ಮಜ್ಞನಾದ ರಾಮ ಲಕ್ಷ್ಮಣರನ್ನು ಹರಿತವಾದ ಬಾಣಗಳಿಂದ ಪ್ರಹರಿಸಿ ಗಹಗಹಿಸಿ ನಗುತ್ತಾ ಗರ್ಜಿಸಿದನು. ಭಿನ್ನಾಂಜನ ಚ ಯಶ್ಯಾಮೋ ವಿಸ್ಫಾರ್ಯ ವಿಪುಲಂ ಧನುಃ ಭೂಯ ಏವ ಶರಾನ್ ಘೋರಾನ್ ವಿಸಸರ್ಜ ಮಹಾಮೃಧೆ. ಕಾಡಿಗೆಯ ರಾಶಿಯಂತಿದ್ದ ಶ್ಯಾಮಲ ವರ್ಣದ ಇಂದ್ರಜಿತು ಪುನಃ ತನ್ನ ವಿಶಾಲವಾದ ಧನುಸ್ಸನ್ನೆತ್ತಿ ಬಾಣಗಳ ಘೋರ ಮಳೆಯನ್ನೇ ಸುರಿಸಿದನು. ತಥೋ ಮರ್ಮಸು ಮರ್ಮಗ್ನೋ ಮಜ್ಜಯನ್ನಿಶಿತಾನ್ ಕಶರಾಂ ರಾಮ ಲಕ್ಷ್ಮಣಯೋರ್ವೀರೋ ನನಾದ ಚ ಮುಹುರ್ಮುಹುಃ. ಮರ್ಮಸ್ಥಾನಗಳನ್ನು ಬಲ್ಲ ಆ ವೀರನು ಶ್ರೀರಾಮ ಲಕ್ಷ್ಮಣರ ಮರ್ಮಸ್ಥಾನಗಳಲ್ಲಿ ಬಾಣ ಬಿಟ್ಟು ಪದೇ ಪದೇ ಗರ್ಜಿಸತೊಡಗಿದನು. ಬದ್ಧೌ ತುಷರಬಂಧೇನ ತಾವುಭೌ ರಣಮೂರ್ಧನಿ ನಿವೇಶಾಂತರ ಮಾತ್ರೇಣ ನಶೇಕತುರವೇಕ್ಷಿತುಂ. ರಣಭೂಮಿಯಲ್ಲಿ ಇಂದ್ರಜಿತುವಿನ ಬಾಣಗಳ ಕಟ್ಟಿಗೆ ಸಿಕ್ಕಿಬಿದ್ದಿದ್ದ ರಾಮ ಲಕ್ಷ್ಮಣರು ನಿಮಿಷ ಮಾತ್ರದಲ್ಲಿ ಕಣ್ಗಳಿಂದ ನೋಡಲು ಅಸಮರ್ಥರಾದರು. ನಿಜವಾಗಿ ಅದು ನರಲೀಲೆ ಮಾತ್ರವೇ ಆಗಿತ್ತು. ಯಾರಾದರೂ ಕಾಲಕ್ಕೂ ಕಾಲವಶರಾಗಿರುವರು. ಅವರನ್ನು ಯಾರು ಕಾಲಕ್ಕೂ ಕಾಲವಶರಾಗಿರುವರೋ ಅಂತಹ ರಾಮಲಕ್ಷ್ಮಣರನ್ನು ಯಾರು ತಾನೇ ಬಂಧಿಸಲು ಸಾಧ್ಯ? ಆದರೆ ಶ್ರೀರಾಮಚಂದ್ರನು ತನ್ನ ಲೀಲೆಯಿಂದಲೇ ಬ್ರಹ್ಮದೇವನಿಂದ ಇಂದ್ರಜಿತುವಿಗೆ ವರವಿರುವುದರಿಂದ ಆ ಇಂದ್ರಜಿತುವಿಗೆ ವರ ಕೊಟ್ಟಂತಹ ಬ್ರಹ್ಮನ ವರಕ್ಕೆ ಆ ರಾಮಲಕ್ಷ್ಮಣರು ಯೋಗ್ಯ ಗೌರವವನ್ನು ಕೊಡುತ್ತಿದ್ದರು. ಹಿಂದೆಯೂ ಕೂಡ ಹನುಮಂತನು ಇಂದ್ರಜಿತುವು ಬಿಟ್ಟ ಬ್ರಹ್ಮಾಸ್ತ್ರದ ಸಂದರ್ಭದಲ್ಲಿ ಬ್ರಹ್ಮನಿಗೆ ಗೌರವ ಕೊಟ್ಟು ಹೇಗೆ ಆ ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿದ್ದನು, ಅದೇ ರೀತಿಯಾಗಿ ಈಗಲೂ ಕೂಡ ರಾಮಲಕ್ಷ್ಮಣರು ಆ ಬ್ರಹ್ಮನಿಗೆ ಗೌರವ ಕೊಟ್ಟು ಸ್ವಲ್ಪ ಕಾಲ ಆ ನಾಗಪಾಶದಿಂದ ಬಂಧಿತರಾಗಿದ್ದರು. ತಥೋ ವಿಭಿನ್ನ ಸರ್ವಾಂಗೌ ಶರಶಲ್ಯಾಚಿತೌ ಕೃತೌ ಧ್ವಜಾವಿವ ಮಹೇಂದ್ರಸ್ಯ ರಜ್ಜುಯುಕ್ತೌ ಪ್ರಕಂಪಿತೌ. ಹೀಗೆ ಅವರ ಶರೀರಗಳೆಲ್ಲ ಬಾಣಗಳಿಂದ ಚಿನ್ನವಾದವು. ಬಾಣಗಳಿಂದ ವ್ಯಾಪ್ತರಾಗಿದ್ದರು. ಹಗ್ಗ ಹರಿದ ಎರಡು ಇಂದ್ರ ಧ್ವಜಗಳಂತೆ ಆ ರಾಜಕುಮಾರರು ಓಲಾಡತೊಡಗಿದರು. ತೌ ಸಂಪ್ರಚಲಿತೌ ವೀರೌ ಮರ್ಮಭೇದೇನ ಕರ್ಷಿತೌ ನಿಪೇತತುರ್ಮಹೇಶ್ವಾಸೌ ಜಗತ್ಯಾಂ ಜಗತೀಪತಿ. ಆ ಮಹಾಧನುರ್ಧರ ವೀರ ಭೂಪಾಲರು ಮರ್ಮಸ್ಥಳ ಭೇದನದಿಂದಾಗಿ ವಿಚಲಿತರಾಗಿ ಬಳಲಿ ಭೂಮಿಯ ಮೇಲೆ ಬಿದ್ದರು. ತೌ ವೀರಶಯನೇ ವೀರೌ ಶಯಾನೌ ರುಧಿರೋಕ್ಷಿತೌ ಪರವೇಷ್ಟಿತ ಸರ್ವಾಂಗಾವಾರ್ತೌ ಪರಮಪೀಡಿತೌ. ರಣರಂಗದಲ್ಲಿ ವೀರಶಯ್ಯೆಯಲ್ಲಿ ಮಲಗಿದ ಆ ವೀರರೀರ್ವರು ರಕ್ತದಿಂದ ತೊಯ್ದು ಹೋಗಿದ್ದರು. ಅವರ ಸರ್ವಾಂಗಗಳಲ್ಲಿ ಬಾಣರೂಪಿ ನಾಗಗಳು ಸುತ್ತಿಕೊಂಡಿದ್ದು ಅವರು ಅತ್ಯಂತ ಪೀಡಿತರಾಗಿದ್ದರು. ನಹ್ಯವಿದ್ಧಂ ತಯೋರ್ಗಾತ್ರೇ ಬಭೂವಾಂಗುಲಮಂತರಂ ನಾನಿರ್ವಿಣ್ಣಂ ನ ಚಾಧ್ವಸ್ತಬ್ಧಮಾಕಾರಾಗ್ರಾದ ಜಿಹ್ಮಗೈಃ. ಬಾಣಗಳು ನಾಟದೇ ಇರುವ ಒಂದಂಗುಲ ಸ್ಥಳವು ಅವರ ಶರೀರದಲ್ಲಿ ಇರಲಿಲ್ಲ. ಬೆರಳು ತುದಿಗಳವರೆಗೂ ಪೀಡಿಸಲ್ಪಡದ ಸ್ಥಳವಾಗಲಿ ನೋಯದೇ ಇರುವ ಜಾಗವಾಗಲಿ ಕೊಂಚವೂ ಇರಲಿಲ್ಲ. ತೌ ಕ್ರೂರೇಣ ನಿಹತೌ ರಕ್ಷಸ ಕಾಮರೂಪಿಣ ಅಸೃಕ್ಸುಸ್ರುವತಸ್ತೀವ್ರಂ ಜಲಂ ಪ್ರಸ್ರವಣಾವಿವ. ಚಿಲುಮೆಯಿಂದ ನೀರು ಚಿಮ್ಮುವಂತೆ ಅವರಿಬ್ಬರ ಶರೀರಗಳಿಂದ ರಕ್ತ ಹರಿಯುತ್ತಿತ್ತು. ಕಾಮರೂಪಿಯಾದ ಆ ಕ್ರೂರ ರಾಕ್ಷಸನು ಬಾಣಗಳಿಂದ ಬಹಳವಾಗಿ ಗಾಯಗೊಳಿಸಿದ್ದನು. ಪಪಾತ ಪ್ರಥಮಂ ರಾಮೋ ವಿದ್ಧೋ ಮರ್ಮಸುಮಾರ್ಗಣೈಃ ಕ್ರೋಧಾದಿಂದ್ರಜಿತಾಯೇನ ಪುರಾ ಶಕ್ರೋ ವಿನಿರ್ಜಿತಃ. ಹಿಂದೆ ಇಂದ್ರನನ್ನೇ ಗೆದ್ದ ಆ ಇಂದ್ರಜಿತು ಕ್ರುದ್ಧನಾಗಿ ಪ್ರಯೋಗಿಸಿದ ಬಾಣಗಳ ಮರ್ಮಾಘಾತದಿಂದ ಮೊದಲಿಗೆ ಶ್ರೀರಾಮನು ಧರೆಗುರುಳಿದನು.
मुक्मपुङ्खैः प्रसन्नार्द्रैः रजो गतिभिराशुगैः नाराचैरर्धनाराचैर्फलैः फलैः अञ्जलिकैरपि विव्याधवत्सदन्तैश्च ಸಿಂಹದಂಷ್ಟ್ರೈಕ್ಷುರೈಸ್ತಥಾ. ಇಂದ್ರಜಿತುವು ಸುವರ್ಣ ಪಂಕಗಳುಳ್ಳ ಸ್ವಚ್ಛವಾದ ಅಗ್ರಭಾಗ ಮತ್ತು ಧೂಳಿಗೆ ಸಮಾನವಾದ ಶೀಘ್ರಗಾಮಿ ನಾರಾಚ ಅರ್ಧನಾರಾಚ ಭಲ್ಲ ಅಂಜಲಿಕ ವತ್ಸದಂತ ಸಿಂಹದಂಷ್ಟ್ರ ಕ್ಷುರ ಮುಂತಾದ ಬಾಣಗಳಿಂದ ಗಾಯಗೊಳಿಸಿದ್ದನು. ಸವೀರಶಯನೇ ಶಿಷ್ಯೆ ವಿದ್ಯಕಾರ್ಮುಕಂ ಭಿನ್ನ ಮುಷ್ಟಿ ಪರಿಣಾಹಂ ತ್ರಿನತಂ ರುಕ್ಮಭೂಷಿತಂ. ಶಿಥಿಲವಾದ ಮುಷ್ಟಿಯುಳ್ಳ ಎರಡು ತುದಿಗಳಲ್ಲಿ ಮತ್ತು ಮಧ್ಯಭಾಗದಲ್ಲಿಯೂ ಬಾಗಿಕೊಂಡಿದ್ದ ಸ್ವರ್ಣಭೂಷಿತವಾದ ಹೆದೆಯೇರಿಸಿದ ಧನುಸ್ಸನ್ನು ತ್ಯಜಿಸಿ ಶ್ರೀರಾಮನು ವೀರಶಯ್ಯೆಯಲ್ಲಿ ಮಲಗಿದ್ದನು. ಬಾಣಪಾತಾಂತರೇ ರಾಮಂ ಪತಿತಂ ಪುರುಷರ್ಷಭಂ ಸತತ್ರ ಲಕ್ಷ್ಮಣೋ ದೃಷ್ಟ್ವಾ ನಿರಾಶೋ ಜೀವಿತೇ ಭವತ್. ಎಸೆದ ಬಾಣವು ಎಷ್ಟು ದೂರ ಬೀಳುವುದೋ ಅಷ್ಟು ದೂರದಲ್ಲಿ ನೆಲಕ್ಕೆ ಬಿದ್ದಿದ್ದ ಪುರುಷ ಶ್ರೇಷ್ಠ ಶ್ರೀರಾಮನನ್ನು ನೋಡಿ ಲಕ್ಷ್ಮಣನು ತನ್ನ ಜೀವಿತದಲ್ಲಿ ನಿರಾಶನಾದನು. ರಾಮಂ ಕಮಲ ಪತ್ರಾಕ್ಷಂ ಶರಣ್ಯಂ ರಣತೋಷಿಣಂ ಶುಶೋಚ ಶುಶೋಚ ಭ್ರಾತರಂ ದೃಷ್ಟ್ವಾ ಪತಿತಂ ಧರಣೀತಲೆ. ಸರ್ವರಿಗೂ ಶರಣ್ಯನಾದ ಯುದ್ಧದಿಂದ ಸಂತುಷ್ಟನಾಗುವ ಕಮಲ ನಯನ ತನ್ನ ಅಣ್ಣ ಶ್ರೀರಾಮನು ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಲಕ್ಷ್ಮಣನಿಗೆ ಬಹಳ ಶೋಕ ಉಂಟಾಯಿತು. ಹರಯಶ್ಚಾಪಿ ತಂ ದೃಷ್ಟ್ವಾ ಸಂತಾಪಂ ಪರಮಂ ಗತಾಃ ಶೋಕಾರ್ತಾಶ್ಚುರ್ಘೋರಮಶ್ರುಪೂರಿತಲೋಚನಾಃ. ಆ ಸ್ಥಿತಿಯಲ್ಲಿ ರಾಮನನ್ನು ನೋಡಿದ ವಾನರರಿಗೂ ತುಂಬಾ ದುಃಖವಾಯಿತು. ಅವರು ಶೋಕಾತುರರಾಗಿ ಕಣ್ಣೀರು ಸುರಿಸುತ್ತಾ ಆರ್ತನಾದ ಮಾಡತೊಡಗಿದರು. ಬದ್ಧೌ ತು ತೌ ವೀರಶಯೇಶಯಾನೌ ತೇ ವಾನರಾ ಸಂಪರಿವಾರ್ಯತಸ್ತುಃ ಸಮಾಗತ ವಾಯುಸುತ ಪ್ರಮುಕ್ತ ವಿಷಾದಮಾರ್ಥ ಪರಮಂ ಚ ಜಗ್ಮುಃ. ನಾಗಪಾಶದಲ್ಲಿ ಬಂಧಿತರಾಗಿ ವೀರಶಯ್ಯೆಯಲ್ಲಿ ಮಲಗಿರುವ ಆ ಸಹೋದರರಿಬ್ಬರ ಸುತ್ತಲೂ ಎಲ್ಲ ವಾನರರು ನಿಂತುಕೊಂಡರು. ಅಲ್ಲಿಗೆ ಬಂದಿರುವ ಹನುಮಂತನೇ ಮುಖ್ಯ ವಾನರರು ವ್ಯಥೆಗೊಂಡು ಬಹಳವಾಗಿ ವಿಷಾದಿಸಿದರು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 45ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.